ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಚಿಕ್ಕಂಕ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸ ಕಸ ಹೊಡೆದ್ರ ಆತನ ಇಲ್ಲ ಯವ್ವ ಸರ್ ಯಾವಾಗ ಮಾಡ್ತೇವೆ ಒಳಗಿಟ್ಟು ಬಂದು ಹೇಳ್ತೇನೆ. ಬೇಗ ಒಳಗೆ ಹೋಗಿ ಗಪ್ಪದಲ್ಲಿ ಏನು ಮಾಡ್ಬೋದು ಏನು ಮಾಡವಲ್ಲ ಅಲ್ಲಿ ಕಸ್ಬರ್ಗೆ ಇಟ್ಟು ಬಂದಿರಿ. ಬಂದೆ ನಾಷ್ಟ ಏನು ಮಾಡ್ಲಿ? ಪುಳಿಯೋಗರೆ ಮಾಡಿ ಹೋಗು. ಪುಳಿಯೋಗರೆ ಮಾಡ್ಲೆ? ಪುಳಿಯೋಗರೆ ಮಾಡಿ ಹೋಗು. ಪುಳಿಯೋಗರೆ ಪ್ಯಾಕೆಟ್ನ ಖಾಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪುಳಿಯೋಗರೆ ಮಾಡ್ತಿಂತಾರ ಏನು ಮಾಡ್ಲಿಗ ಇಲ್ಲ ಅಂತ ಹೇಳ್ತೇನೆ ತಡಿ ಅವ್ರಿಗೆ. ಅತ್ಯಾರಿ ಪುಳಿಯೋಗರೆ ಪ್ಯಾಕೆಟ್ ಇಲ್ರಿ ಮಾಡಕ್ಕೆ ನೋಡಿ ಕಲಿಯತ್ತ ಮತ್ತೆ ಏನು ಹಾಕಿ ಮಾಡ್ತೀಯ ಅದನ್ನ ಹೇಳಿ. ಕಾಯಿಪಲ್ಲೆ ಅದವನು ಕಾಯಿಪಲ್ಲೆ ಕಾಯಿಲ್ಲ ಮನ್ಯಾಗ. ಮತ್ತೆ ಏನು ಮಾಡೈತಿ ಇದು ಪುದೀನ ರೈತೇನ? ನಾ ಪುದೀನ ಒಂದೈತೆ ನೋಡು. ಪುದೀನ ರೈಸ್ ಮಾಡ್ಬಿಡ ಅದು ನನಗೆ ಮಾಡು. ಪುದೀನ ರೈಸ್ ಮಾಡ್ಕೊಂಡು ಹಾಂ ಮಾಡು ಅದನ್ನ. ಪುದೀನ ಅಂಕರ್ ಐತಿ ಈಗ ಮನ್ಯಾಗ ಮಾಡಾಕ. ಪುದೀನ ರೈಸ್ ಮಾಡನ್ನಕತ್ತಾರ, ನನಗರ ಮಾಡಾಕ ಗೊತ್ತಿಲ್ಲ. ಮಳ ಕೇಳ್ರಿ ಏನಂತಾರ ನೋರು ಅತ್ಯಾರ, ಆದ್ರೂ ಕೇಳ್ತೀನಿ. ಈಕಿ ಅಡಿಗೆ ಮಾಡಂದೆ ಮತ್ತೆ ಬಂದಲ್ಲ ಈಕಿ. ಅತ್ಯಾರ್ರಿ ಪುದೀನ ರೈಸ್ ಮಾಡಂತಾರಲ್ರಿ. ಏನಾತೀಗ? ಇದು ಪುಳಿಯೋಗರೆ ಮಾಡ್ತೀನಿ, ಮತ್ತ ಒಳಗೆ ಒಗ್ಗರಣೆ ಚಿತ್ರಾನ್ನ ಮಾಡ್ತೀನಿ, ಮತ್ತ ಬಿಸಿಬೇಳೆ ಬಾತನು ಮಾಡ್ತೀನಿ. ಇದು ಪುದೀನ ರೈಸ್ ಅಂದ್ರೆ ಅದ ಹೆಂಗ್ರಿ ಮಾಡೋದು? ಮಾಡಕ್ ಬರಲ್ಲನ? ಗೊತ್ತಿಲ್ಲ. ಮತ್ತೆ ಆಗಲೇ ಹೆಣ್ಮಕ್ಳು ನಾ ಮಾಡ್ತಿದ್ನಿ ಈಗ ನಡಿ ಹೇಳ್ಕೊಡ್ತೀನಿ. ಇದೊಂದ್ಸಲ ತೋರಿಸ್ತೀನಿ, ಇನ್ನೊಂದ್ಸಲ ನೀನ ಮಾಡ. ನಡಿ. ಪುದೀನ ರೈಸಿಗೆ ಏನೇನು ಬೇಕ್ರಿ ಅತ್ಯಾರ? ಈಗ ಇದು ತೊಗೊಂಡೈತಿ ನೋಡು. ಪುದೀನ ತೊಳೆದಿಟ್ಟೈತಿ, ಹ್ಞೂ. ಕೊತ್ತಂಬರಿ ತೊಳೆದಿಟ್ಟೈತಿ, ಹ್ಞೂ. ಒಂದು 10-12 ಮೆಣಸಿನ್ಕಾಯಿ ತೊಗೊಂಡೈತಿ, ಚಕ್ಕಿ ತೊಗೊಂಡೈತಿ, ಮೆಣಸು ತೊಗೊಂಡೈತಿ, ಒಂದು ಬೆಳ್ಳುಳ್ಳಿ ಇದು ಮಾಡಿಟ್ಟೈತಿ, ಒಂದಿಷ್ಟು ಹಸಿ ಶುಂಠಿ ಇಟ್ಟೈತಿ, ಒಂದು ಅರ್ಧ ಇದನ್ನ ಕೊಬ್ಬರಿ ಹೆಚ್ಚಿಟ್ಟೈತಿ ತೊಳೆದು. ಇದನ್ನಿಷ್ಟು ಮಿಕ್ಸರ್ಗೆ ಹಾಕೊಂಬಿಡು. ಇದ್ರಾಗ ಒಂದು ಮುಕ್ಕು ಜೀರಿಗೆ ಹಾಕೊಂಬಿಡು. ಪುದೀನ ಹಾಕ್ಕೊಂಡೇನಿ, ಕೊತ್ತಂಬರಿ ಹಾಕ್ಕೊತೇನೆ, ಈಗ ಕೊಬ್ಬರಿ ಹಾಕ್ಕೊತೀನಿ, ಮೆಣಸಿನ್ಕಾಯಿ ಹಾಕ್ಕೊತೀನಿ, ಈಗ ಹಸಿ ಶುಂಠಿ ಹಾಕ್ಕೊತೀನಿ, ಇವು ಬೆಳ್ಳುಳ್ಳಿ ಹಾಕ್ಕೊತೀನಿ, ಚಕ್ಕಿ, ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋದು. ಇದು ಮಿಕ್ಸರ್ ಹಾಕಿನಿ ತಗೋರಿ. ಇದನ್ನು ಖಾರದ ಎಲ್ಲ ಮಿಕ್ಸರ್ ಹಾಕಿನಿ. ಹಾಕ್ಬಿಟ್ಟು ಹ್ಞೂ ರೀ ಮಸಾಲೆ ಆಯ್ತಾ? ಈಗ ಸದ್ದ ಒಗ್ಗರಣೆ ಹಾಕ್ಬಿಡ್ತೀನಿ. ಹ್ಞೂ ರೀ. ಇದಕ್ಕೆ ಎಣ್ಣೆ ಹಾಕ್ತೀನಿ. 2 ಚಮಚ ಆಯ್ತು. ಈಗ ಇನ್ನೊಂದು ಅರ್ಧ ಚಮಚ ಹಾಕಿಬಿಡ್ತೀನಿ. ಅರ್ಧ ಕಿಲೋ ಅಕ್ಕಿಗೆ 2.5 ಚಮಚ ಎಣ್ಣೆ ತೊಗೊಂಡಿ ನಾನು. ಈಗ ಒಂದು ಸ್ವಲ್ಪ ಕಾಯಿಲೆ ಅದ ಎಣ್ಣೆ ಕದತ್ತೀಗ ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ. ಈಗ ಅದು ಚಟಪಟ ಅನ್ನಕೈತು. ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೀನಿ. ಈಗ ಮತ್ತೊಂದು ಶೇಂಗಾದ ಕಾಳು ತೊಗೊಂಡಿದ್ದೆ, ಒಂದು ಶೇಂಗಾದ ಕಾಳನ್ನು ಹಾಕ್ತೀನಿ. ಒಂದಿಷ್ಟು ಶೇಂಗಾ ಒಂದು ಸ್ಪೂನಷ್ಟು ಸಣ್ಣ ಚಮಚಲ್ಲಿ 1 ಚಮಚ ಉದ್ದಿನಬೇಳೆ ಒಂದಿಷ್ಟು ಇದನ್ನು ಮಾಡ್ತೀನಿ. ಅದಿಷ್ಟು ಕರಿಡಿಸ್ತೇನೆ. ಈಗ ಚೆಂತಾಗ ಇದಲ್ಲ ಅದು. ಗೋಡಂಬಿ ಹಾಕ್ತೀನಿ ಅಷ್ಟು. ಅವನು ಕಡ್ಡಾಡಿಸ್ತೇನೆ. ಈಗ ಮೇನು ಉಳ್ಳಾಗಡ್ಡಿ ಕರಿಬೇವು ಹಾಕ್ತೀನಿ. ಒಂದು ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡೈತಿ, ಅದನ್ನು ಹಾಕ್ತೀನಿ. 2 ಕರಿಬೇವು ಕಡ್ಡಿ ತೆರೆದು ಇಟ್ಕೊಂಡೀನಿ. ಒಂದು ಟಮಾಟೆ ಹಣ್ಣು ಹಾಕ್ತೀನಿ. ಇಷ್ಟು ಚೆಂದಾಗಿ ಇದನ್ನು ಮಾಡ್ತೀನಿ, ಕಡ್ಡಾಡಿಸ್ತೀನಿ. ಇದು ಚೆಂದಾಗಿ ಇದಾಗಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನಿಷ್ಟು ಹಾಕ್ತೀನಿ. ಈಗ ಪುದೀನ ಮಸಾಲೆ ಹಾಕ್ಕೊಂಡಿದ್ವಲ್ಲ, ಪುದೀನ ಹಾಕ್ಕೊಂಡಿದ್ವಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ, ಮೆಣಸು ಹಾಕ್ಕೊಂಡಿದ್ವಿ, ಚಕ್ಕಿ ಹಾಕ್ಕೊಂಡಿದ್ವಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇಷ್ಟು ಮಾಡಿದ್ದು ಮಸಾಲೆ ಇದು. ಇಷ್ಟು ಒಂದು ಸ್ವಲ್ಪ ಹಸಿ ವಾಸನೆ ಹೋಲಿವು.
ರುಚಿ ತಕ್ಕಷ್ಟು ಉಪ್ಪು. ಹಸಿ ವಾಸನೆ ಹೋಯ್ತು, ಒಂದು ಮುಖ ನೀರು ತೊಳೆದು ನೀರು ಹಾಕ್ತೀನಿ ಅಷ್ಟು. ತಟ್ಟಗೆ ಅರ್ಶಿಣ ಪುಡಿ ಹಾಕ್ತೀನಿ, ಭಾಳ ಹಾಕೋಲ್ಲ, ಇಷ್ಟು ಅರ್ಶಿಣ ಪುಡಿ ಹಾಕ್ತೀನಿ. ಸ್ವಲ್ಪ ಮಸಾಲೆ ಎಲ್ಲ ಹಾಕಿದಕ್ಕೆ ಮಸಾಲೆ ಹಾಕೋದಿಲ್ಲ ಅದಕ್ಕೆ. ಅರ್ಧ kg ಅಕ್ಕಿ ತೊಗೊಂಡೀನಿ, ಇದಕ್ಕೆ ನೀರು ಹಾಕ್ಬಿಟ್ಟು ರಾಳ್ತಿ ತೋರಿಸ್ತೀನಿ. ಇದ್ರ ಅರ್ಧ kg ಅಕ್ಕಿಗೆ ಅರ್ಧ ಲೀಟ್ರ್ ನೀರು ಹಿಡ್ತೈತಿ. ಇದರಲ್ಲೇ 3.5 ಚರಿಗೆ ನೀರು ಹಾಕ್ತೀನಿ. ಈಗ ಒಂದು ಚರಿಗೆ ಹಾಕೀನಿ, ಈಗ ಒಂದು ಚರಿಗೆ ಹಾಕೀನಿ, ಇದು ಒಂದು ಚರಿಗೆ ನೀರು ಹಾಕ್ತೀನಿ. 2 ಚರಿಗೆ ಹಾಕ್ತೀನಿ. ಇನ್ನು ಒಂದು ಚರಿಗೆ ಹಾಕ್ತೀನಿ, 3 ಚರಿಗೆ ನೀರು ಅದು. ಇವತ್ತು ಸ್ವಲ್ಪ ಕಾಯಿಲೆ. ಈಗ ನೀರು ಕಾದಾವು, ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಸ್ವಚ್ಛ ತೊಳೆದು ಇಟ್ಕೋಬೇಕು. ಒಂದು ಅರ್ಧ ತಾಸು ನೆನಿಟ್ಟಿದ್ವಿ. ಈಗ ಹಾಕ್ತೀನಿ ಅವನ್ನ. ಕಡ್ಡೆಡ್ಸಿದೆ, ಮುಚ್ಚಿಟ್ಬಿಡ್ತೀನಿ. ಅಣ್ಣಗಿಂತ ತೆಗೆದೀಗ. ಇದು ಕರೆಂಟಿಂದು ಕುಕ್ಕರ್. ಇದು ಈ ಸೀಟಿ ಹೊಡೆಯಂಗಿಲ್ಲ, ಏನಿಲ್ಲ. ಕೆಂಪು ಲೈಟ್ ಇದ್ದಿದ್ದು ಹಸಿರದಾದ್ಗಳು ನಾವು ಬಟನ್ ಆರಿಸಿದ್ವಿ ಅಂದ್ರೆ ಮುಗಿದೋತು ಅನ್ನ. ಎಷ್ಟು ಸೀಟಿ ಅನ್ನೋದು ಗೊತ್ತಾಗಲ್ಲ, ಏನಿಲ್ಲ. ಸೀಟಿ ಪಟ್ಟಿ ಏನು ಹೊಡೋದಿಲ್ಲ. ಒಂದು 5 ನಿಮಿಷ ಬಿಟ್ಟು ಆರಿಸಿಬಿಡೋದು ನೋಡು, ಹಸಿರು ಲೈಟ್ ಬಂದಿಂದ. ಮುಚ್ಚಿಡ್ತೀನಿ. ಈಗ ಮುಗೀತು, ತಾನಾಗುತ್ತೆ ಆಟೋಮೆಟಿಕ್. ಅದು ಹಸಿರು ಲೈಟ್ ಬಂದತ್ರಿ, ಅನ್ನ ಆಗೈತ್ರಿ. ಈಗ ತಗದ್ ನೋಡ್ತೀನಿ ತಡಿ. ತೆಗಿ. ರೆಡಿ ಆಗೈತಿ ನೀವು ಅನ್ನ. ಪ್ರಾಬಳ ಅಂತೈತಿ, ಮಸ್ತ್ ಆಗೈತಿಲ್ಲ? ಹ್ಞೂ ರೀ. ಪುದೀನ ಅನ್ನ. ಆಯ್ತಾ? ಹಾಕೊಂಬ ಒಟ್ಟು. ಹ್ಞೂ ರೀ. ಪಲಾವ್ ಹಾಕೊಂಬಂದಿನ್ರಿ. ಪಲಾವು ಮತ್ತು ಬಟಲ್ದಾಗ ಮೊಸರು ಹಾಕೊಂಬಂದಿನ್ರಿ. ಟೇಸ್ಟ್ ನೋಡಿ ಹೇಳ್ರಿ. ಕಲರ್ನು ಮಸ್ತ್ ಆಗೈತಲ್ಲ? ಹ್ಞೂ ರೀ. ಪುದೀನ ಹಾಕಿ ಮಾಡಿದ್ದು ಮಣ್ಣಗಂಡಾಗೈತೆ ನೋಡ ಅನ್ನ. ಹೌದಲ್ಲ? ಪುದೀನ ರೈಸ್. ಮಣ್ಣಗಂಡು ಚಲೋ ಆಗೈತೆ ನೋಡು. ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ ಇಷ್ಟು ಹಾಕಿ ಮಾಡೀವಿ. ಮಣ್ಣಗಂಡು ರುಚಿ ಆಗೈತಿ ನೋಡಿ. ಉತ್ತರ ಕರ್ನಾಟಕದ ಪುದೀನ ಪಲಾವ್ ನಾವು ಹಿಂಗ ಮಾಡ್ಕೊಂಡು ನಾಷ್ಟ ಮಾಡಕತ್ತೀವ್ರಿ. ಮಾಡಿ ಬರ್ರಿ. ಉತ್ತರ ಕರ್ನಾಟಕದ ಪುದೀನ ಪಲಾವ್ ಮಾಡಿ. ನಾವಂತೂ ಹಿಂಗೆ ಮಾಡಿ. ನೀವು ಹೆಂಗೆ ಮಾಡಿದ್ರು ಕಮಿಟಿ ಮಾಡಿ ನಮ್ಗೆ ಹೇಳಿ. ಪಲಾವ್ ಸಾರೆ ಊಟ ಮಾಡಿ ಬರ್ರಿ.